ಈಗ ನೀವು ಹೇಳೋ ಪ್ರಕಾರನೇ 22ರಲ್ಲಿ ಕೂಡ ಖಾಸಗಿ ಪ್ರಾಪರ್ಟಿಗಳನ್ನ ಕ್ಲಿಯರ್ ಮಾಡಿದೆ ಈ ದೇವಸ್ಥಾನ ಕೂಡ ನಿಮ್ಮ ಪ್ರಾಪರ್ಟಿ ಆಗುತ್ತೆ. ಹೌದು. ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರು, ಅದನ್ನ ನಡೆಸಿರೋರು ಯಾರು? ಅಧಿಕಾರದಲ್ಲಿರೋಂಥವ್ರಿಗೆ ಕಾಗದ ಅವರು ಸೆಂಟ್ರಲ್ ಗೌರ್ಮೆಂಟ್ ಅಂತ ಬರೆದಿರೋದು. ಇದನ್ನು ಯಾರಿಗೆ ರೆಫರ್ ಆಗಿದೆ ಈ ಕಾಗದ ಅಂದರೆ ಚೀಫ್ ಸೆಕ್ರೆಟರಿಗಳಿಗೆ ರೆಫರ್ ಆಗಿದೆ. ಸೊ ಎಲ್ಲರೂ ದೇ ಆರ್ ಅವೇರ್ ಆಫ್ ಅದರ ಪ್ರೈವೇಟ್ ಪ್ರಾಪರ್ಟಿ ಯಾವ್ಯಾವುದು ಅಂತ ಸರ್ಕಾರಕ್ಕೆ ಗೊತ್ತಿದೆ. ಅದಕ್ಕೋಸ್ಕರನೇ ಪ್ರಾಧಿಕಾರ ತಂದಿರೋದು. ಅದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲದೆ ಹೋಗಿದ್ದಿದ್ರೆ ಅವ್ರು ಪ್ರಾಧಿಕಾರ ತರ್ತಾ ಇರಲಿಲ್ಲ ಅಲ್ವಾ. ಓನರ್ಶಿಪ್ ಅಲ್ಲ, ಪೊಸೆಷನ್ ಓನರ್ಶಿಪ್ ಪೊಸೆಷನ್ಗೆ ಇನ್ನೊಂದು ಕೇಸ್ ಪೆಂಡಿಂಗ್ ಇದೆಯಲ್ಲ. ಇವರು ಮುಜರಾಯ್ನ 2001 ಕೇಸ್ ಪೆಂಡಿಂಗ್ ಇದೆಯಲ್ಲ, ಅದು ಪೆಂಡಿಂಗ್ ಇದ್ದಾಗಲೇ ಇವರು ಅದಕ್ಕೆ ಡಿಸಿಷನ್ ವೇಟ್ ಮಾಡಿಲ್ಲ. ದೇ ಕಮ್ ಔಟ್ ವಿತ್ ದಿಸ್ ಪ್ರಾಜೆಕ್ಟ್. ಅದು ಬರಲಿ, ಆಮೇಲೆ ಈಗ ಯಾಕೆ ನಾನು ಅದನ್ನ ಆರ್ಡರ್ ಏನು ಬರುತ್ತೆ ನಿರ್ವಹಣೆ ಅದು ಬರ್ದಿರ್ಬೋದು. ಅದನ್ನ ಬರೆದ್ಮೇಲೆ ಅದು ಇಟ್ಸ್ ಟೆಂಪರರಿ. ಇದು ನೀವು ಟೆಂಪರರಿ ಆಗಿ ಕೊಟ್ಟಿದ್ದೀರಾ. ಅದು ನಿರ್ವಹಣೆಗೆ ಏನೋ ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ. ಏನಿದೆಯೋ ದಟ್ ವಿ ವಿಲ್ ನಾಟ್ ಗೋ ಇನ್ ಟು ದ ಡೀಟೇಲ್ ಬಿಕಾಸ್ ಕೇಸ್ ಇರೋದ್ರಿಂದ. ಹೌದಾ? ನಿರ್ವಹಣೆ ಮಾಡಕ್ಕ ಅದು ಪಾಸಿಬಿಲಿಟಿ ಆವಾಗ ಯಾತಕ್ಕೆ ನಿರ್ವಹಣೆ ಆಗಕ್ಕೆ ಪಾಸಿಬಿಲಿಟಿ ಇಲ್ಲ ಅನ್ನೋಕ್ಕೆ ಬೇರೆ ಕಾರಣಗಳಿದೆ. ಆ ಕಾರಣಗಳು ಇವತ್ತಿಲ್ಲ. ಅವತ್ತು ಉದ್ದೇಶ ಇದ್ದದ್ದು ಬೇರೆ. ಆ ಉದ್ದೇಶ ಅವತ್ತು ಅವ್ರಿಗೇನು ಉದ್ದೇಶ ಇತ್ತೋ ಅದನ್ನು ಮಾಡೋಕ್ಕೆ ಕಾರಣ ಬೇರೆ ಇತ್ತು. ಅದರಿಂದ ಅದು ಅವತ್ತಾಗಲಿಲ್ಲ. ಇದು ಎಲ್ಲಾನು ಬೇರೆ ಎಲ್ಲ ಸೇರಿತ್ತು ಅದರೊಳಗಡೆ. ಇದರಲ್ಲಿ ಸಮ್ ಇಂಟರ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ಉಪಯೋಗಿಸ್ಕೋಬೋದು, ಅದು ತಗೋಬೋದು. ನೀವು ನಮ್ಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನೀವು ಮ್ಯಾನೇಜ್ ಮಾಡಿ ಅಂತ ಕೊಡ್ತೀರ. ಯಾವತ್ತೋ ಒಂದಿನ ಐ ಬಿಕಮ್ ಕೇಪಬಲ್ ಟು ಮ್ಯಾನೇಜ್. ಅವರು ಮ್ಯಾನೇಜ್ ಮಾಡಿ ಅಂತ ಕೊಡ್ಬೋದೇ ವಿನ ನೀವು ಓನ್ ಮಾಡಿ ಅಂತ ಕೊಡಲ್ಲ. ದೇವಸ್ಥಾನ ಅವ್ರು ಓನ್ ಮಾಡೋಕ್ಕಾಗಲ್ಲ. ಅವರು ಲೆಟರ್ ಕೊಟ್ಟಿರ್ಬೋದು ನಿರ್ವಹಣೆ ಮಾಡಿ ಅಂತ. ನಿರ್ವಹಣೆ ಈಗ ನಾನು ಅದರ ಬಗ್ಗೆ ಕಾಮೆಂಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಗಳಿಗೇನೆ ದೇವಸ್ಥಾನ ಹೇಗೆ ನಿರ್ವಹಣೆ ಆಗ್ತಿದೆ ಅಂತ ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಏನಾಗತ್ತೆ ಅಲ್ಲಿ ಎಲ್ಲ ಅಂತ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ನಾವು ಯಾವಾಗಲೂ ಒಂದೊಂದ್ಸತಿ ಹೋಗ್ತೀವಿ, ನಾವು ಹೋದಾಗ ಎಲ್ಲನೂ ಸರಿಯಾಗಿ ಕಾಣುತ್ತೆ. ಬಟ್ ಬಾಕಿ ಅಂತ ಏನಾಗುತ್ತೆ ಅಂತ ಬೇರೆ ಟೈಮಲ್ಲಿ ನಿಮ್ಗಳಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ಅದರ ಬಗ್ಗೆ ವಿಚಾರ ಬೇಡ ಅನಿಸುತ್ತೆ. ಖಂಡಿತ ನಿರ್ವಹಣೆ ಮಾಡೋಕ್ಕೆ ತಯಾರಿದ್ದೀವಿ. ನಮಗೆ ದೇವಸ್ಥಾನದಲ್ಲಿ ಅದು ಹೆಂಗೆ ನಡ್ಕೊಂಡು ಹೋಗ್ತಿದೆ ಹಂಗೆ ನಡ್ಕೊಂಡು ಹೋಗಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟು ಇನ್ಯಾವ ಇದು ನಮಗಿಲ್ಲ. ನಾವು ಇಲ್ಲಿ ತನಕ ನಾವು ಏನು ನಡ್ಸ್ಕೊಂಡು ಬಂದಿರೋದವೆ, ಯಾವುದ್ರಲ್ಲೂ ಹಿಂದೆ ಹೇಗೆ ನಮ್ಮ ಪೂರ್ವಜರು ಹಿಂದೆ ಏನು ಮಾಡಿಕೊಟ್ಟಿದ್ರು ಅದೇ ಇದರೊಳಗಡೆ ನಾವು ಹೋಗ್ತಾ ಇದ್ದೀವಿ. ಅನ್ನೋ ದೇವಸ್ಥಾನಕ್ಕೂ ಒಂದು ಇದಿದೆ, ಹೀಗೆ ನಡಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಆ ದಾರಿ ಬಿಟ್ಟು ಬೇರೆ ಹೋಗಲ್ಲ. ಈ ಡೆವಲಪ್ಮೆಂಟು ಅದು ಅಲ್ಲಿ ಹೊಡೆದು ಇಲ್ಲಿ ಹೊಡೆದು ಅದಕ್ಕೆ ನಾವು ಅದು ಇಟ್ಸ್ ಎ ಸ್ಪೆಕ್ಯುಲೇಷನ್. ನೀವು ಕೇಳ್ತಿರೋ ಪ್ರಶ್ನೆ ಅದು ನಮ್ಮ ಬೆಟ್ಟ ಉಳಿಸ್ಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ. ಬೆಟ್ಟ ಅಂದರೆ ಬೆಟ್ಟ ಹಾಗೆ ಉಳಿಸ್ಕೋಬೇಕು. ಈಗ ಎಲ್ಲ ನೀವು ನೋಡ್ತಾ ಇದ್ದೀರಾ ವಯನಾಡಲ್ಲಿ ಏನಾಗ್ತಿದೆ, ಕೊಡಗಲ್ಲಿ ಏನಾಗ್ತಿದೆ ಅಂತ. ಆ ದಾರಿ ನಾವು ಹಿಡಿದೇ ಇದ್ರೆ ಸಾಕಷ್ಟು. ಇಲ್ಲ, ಸರ್ಕಾರಿ ಖರಾಬ್ ಅಂತ ಅವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಖರಾಬ್ ಅಂತ ಅವರು ಯಾವುದಕ್ಕೆ ಬೇಕಾದ್ರೂ ಬರ್ಕೋಬೋದು. ನಮ್ಮ ಹತ್ರ ಒಂದು ಹಳೇದು ಏನದು ಮ್ಯಾಪ್ ಅಲ್ಲ, ಕೈ ಬರಹದ್ದು ಇದು ಇದೆ. ಅದರೊಳಗಡೆ ಬರೀ ಖರಾಬ್ ಅಂತಿದ್ದೇವೇನೋ, ಸರ್ಕಾರಿ ಖರಾಬ್ ಅಂತಿಲ್ಲ, ಆನೂ ಇಲ್ಲ ಬಾನೂ ಇಲ್ಲ, ಆ ಖರಾಬ್ ಅಂತನಿಲ್ಲ, ಬಾ ಖರಾಬ್ ಅಂತನಿಲ್ಲ, ಬರೀ ಖರಾಬ್ ಅಂತಿದೆ.
ಅದು ಇನ್ನೊಂದೇನಾಯ್ತು ಅಂತಂದ್ರೆ ನಿಮ್ಗಳಿಗೆ ಇನ್ನೊಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಡ್ತೀನಿ. 50ನೇ ಇಸ್ವಿಲಿ ವೆದರ್ ಇಟ್ ಸರ್ಕಾರಿ ಖರಾಬ್, ಅದು ಸರ್ಕಾರಿ ಖರಾಬ್ ಅಂತ ಬೇಕಾದ್ರೂ ಇರಲಿ, ಸರ್ಕಾರಕ್ಕೆ ಸೇರಿದ್ದೊಂದು ಬೇಕಾದ್ರೂ ಇರಲಿ, ಏನ್ ಬೇಕಾದ್ರೂ ಇರಲಿ, 50ನೇ ಇಸ್ವಿಲಿ ಅದು ಲಿಸ್ಟ್ ಆಫ್ ಪ್ರಾಪರ್ಟೀಸ್ ರೆಕಗ್ನೈಸ್ ಸೆಂಟ್ರಲ್ ಗವರ್ಮೆಂಟ್ ಪ್ಲಸ್ ಅದ್ರ ಜೊತೆಗೆ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಅವತ್ತಿನ ದಿನ ಮೈಸೂರು ಗವರ್ಮೆಂಟ್ ಚೀಫ್ ಸೆಕ್ರೆಟರಿ ಕೂಡ ಆಸ್ ಎ ಸಿಗ್ನಿಟರಿ. ಸೊ ಇಲ್ಲಿ ಯಾರಿಗೂ ಅದನ್ನ ಮರೆಮಾಚಿ ಮಾಡಿರೋ ಅಂಥದ್ದಂತೂ ಇಲ್ವೇ ಇಲ್ಲ. ಚೀಫ್ ಸೆಕ್ರೆಟರಿ ಇಸ್ ಎ ಸಿಗ್ನಿಟರಿ ಟು ದಿ ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟ್. ಅದರಿಂದ 50ನೇ ಇಸ್ವಿಲಿ ಕ್ರಿಸ್ಟಲೈಸ್ ಆಗುತ್ತೆ ಯಾವುದು ಸರ್ಕಾರಕ್ಕೆ ಇವ್ರು ಬಿಟ್ಕೊಟ್ಬಿಟ್ಟಿದ್ದಾರೆ ಅದನ್ನ ಯಾವುದು ನಾವು ಕ್ಲೇಮ್ ಮಾಡ್ತಾ ಇಲ್ಲ. ಈಗ ಬೇಕಾದಷ್ಟು KSIDC ಫ್ಯಾಕ್ಟ್ರಿಗಳೆಲ್ಲ ಬಿಟ್ಕೊಟ್ರು, ಅದನ್ನ ಯಾವ್ದು ನಾವು ಇವತ್ತೇನಾದ್ರು ಕ್ಲೇಮ್ ಮಾಡಿದೀವ? ಇಲ್ಲ. ಲಿಸ್ಟಲ್ಲಿ ಏನಿದೆ ಅವತ್ತಿನ ದಿನ ಲಿಸ್ಟಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಏನಾಯ್ತು ಅದನ್ನ ಮಾತ್ರ ನಾವು ಇಟ್ಕೊಂಡಿರೋದು. ಇವ್ರು ಸರ್ಕಾರಕ್ಕೆ ಕೊಟ್ಟಿರೋದು ಯಾವುದು ನಾವು ಕೇಳ್ತಾ ಇಲ್ಲ.